ಹಲೋ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್. ನಾನು ರಕ್ಷತ್ ಶೆಟ್ಟಿ. ಈಗ ಹೆಡ್ಲೈನ್ಸ್. ನನ್ನನ್ನು ಮುಟ್ಟಿದ್ರೆ ಜನ ಸುಮ್ಮನೆ ಇರೋದಿಲ್ಲ. ಜನರಿಗೆ ಸರ್ಕಾರ ಪತನ ಎಂದ ಎದುರಾಳಿಗಳಿಗೆ ವಾರ್ನಿಂಗ್ ಕೊಟ್ಟ ಸಿದ್ದರಾಮಯ್ಯ. ಪ್ರತಿಪಕ್ಷಗಳಿಗೆ ಜನಾಂದೋಲನದ ಸಂದೇಶ ರವಾನಿಸಿದ್ರ ಸಿಎಂ ಅನ್ನೋ ಚರ್ಚೆ. ಜಮೀರ್ ಹೇಳಿಕೆಯಿಂದ ಹೊಡೆತ ಬಿದ್ದಿದೆ ಎಂದ ಸಿಪಿವೈ. ಸೋತ್ರೆ ಎದುರಿಸಬೇಕಾದ ಟೀಕೆಯಿಂದ ತಪ್ಪಿಸಿಕೊಳ್ಳಲು ಕೊಟ್ರ ಸ್ಫೋಟಕ ಹೇಳಿಕೆ. ಫಲಿತಾಂಶಕ್ಕೆ ಮೊದಲೇ ಯೋಗೇಶ್ವರ್ ನುಡಿದ ಭವಿಷ್ಯದ ಬಗ್ಗೆ ಕಾಂಗ್ರೆಸ್ನಲ್ಲಿ ಗುಸುಗುಸು. ಯೋಗೇಶ್ವರ್ ಸಾಕಷ್ಟು ಚುನಾವಣೆ ಮಾಡಿದ್ದಾರೆ. ಅವರು ಯಾವ ಅರ್ಥದಲ್ಲಿ ಹೇಳಿದ್ದಾರೋ ಗೊತ್ತಿಲ್ಲ. ಜಮೀರ್ ಅಹಮದ್ ಹೇಳಿಕೆ ಹೊಸದೇನಲ್ಲ. ಚನ್ನಪಟ್ಟಣದಲ್ಲಿ ಸಿಪಿವೈ ಸೋಲಿನ ಬಗ್ಗೆ ಮಾಜಿ ಸಂಸದ ಡಿಕೆ ಸುರೇಶ್ ಪ್ರತಿಕ್ರಿಯೆ. ದರ್ಶನ್ಗೆ ಜಾಮೀನು ರದ್ದು ಕೋರಿ ಮೇಲ್ಮನವಿ ಸಲ್ಲಿಕೆ ಸಾಧ್ಯತೆ. ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಲು ಪೊಲೀಸ್ ಇಲಾಖೆಯ ನವೆಂಬರ್ 13ರಂದೇ ಗ್ರೀನ್ ಸಿಗ್ನಲ್. ಬೆಂಗಳೂರು ನಗರ ಪೊಲೀಸ್ ಕಮಿಷನರ್ ಬಿ ದಯಾನಂದ್ ಮಾಹಿತಿ. ಆರ್ಆರ್ ನಗರ ಜಂಟಿ ಆಯುಕ್ತ ಅಜಯ್ ವಿರುದ್ಧ ಲಂಚ ಪಡೆದ ಆರೋಪ. ವಲಯ ಆಯುಕ್ತರ ಕಚೇರಿಗೆ ಶಾಸಕ ಎಸ್ಟಿ ಸೋಮಶೇಖರ್ ಮುತ್ತಿಗೆ. ಹಕ್ಕುಪತ್ರ ನೀಡಲು ಲಂಚ ಕೇಳಿದ ಅಧಿಕಾರಿ ವಿರುದ್ಧ ಕ್ರಮಕ್ಕೆ ಆಗ್ರಹ. ಭಾರತ ಆರ್ಥಿಕ ಪ್ರಗತಿ ಹೊಂದಲು ವಾರದಲ್ಲಿ 6 ದಿನ ಕೆಲಸ. ಬದ್ಧತೆ, ಅರ್ಪಣಾಭಾವ, ಕಠಿಣ ಕೆಲಸದ ಸಂಸ್ಕೃತಿ ಇದ್ದರಷ್ಟೇ ಸಾಧ್ಯ. ವಾರದಲ್ಲಿ 70 ಗಂಟೆ ಕೆಲಸ ಮಾಡಬೇಕು ಅನ್ನೋ ನಿಲುವು ಸಮರ್ಥಿಸಿಕೊಂಡ ಇನ್ಫೋಸಿಸ್ ಸಂಸ್ಥಾಪಕ ನಾರಾಯಣ ಮೂರ್ತಿ. ಕೆಕೆಆರ್ಡಿಬಿ ಕಲ್ಯಾಣ ಕರ್ನಾಟಕ ಮಾನವ ಸಂಪನ್ಮೂಲ ಕೃಷಿ ಸಾಂಸ್ಕೃತಿಕ ಸಂಘದಲ್ಲಿ ಬೃಹತ್ ಭ್ರಷ್ಟಾಚಾರ. 1200 ಕೋಟಿಗೂ ಅಧಿಕ ಅವ್ಯವಹಾರದ ತನಿಖೆಗೆ ಆದೇಶಿಸಿದ ಸರ್ಕಾರ. ಈಗಾಗಲೇ ನಡೆದ ತನಿಖೆಯ ವರದಿ ಕಸದ ಬುಟ್ಟಿಗೆ ಹಾಕಿ ಹೊಸ ತನಿಖೆಗೆ ಆದೇಶಿಸಿದ್ಯಾಕೆ ಅಂತ ಬಿಜೆಪಿ ನಾಯಕರು ಗರಂ. ರಾಯಚೂರು ಶಿಕ್ಷಣ ಇಲಾಖೆಯಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರ. ಶಾಲೆ ನಿರ್ಮಾಣಕ್ಕೆ ನೀಡಿದ್ದ ಹಣ ಸ್ವಂತ ಖಾತೆಗೆ ಹಾಕೊಂಡು ದುರ್ಬಳಕೆ. ದೇವದುರ್ಗ ಬಿಇಒ ಸುಖದೇವ್ ವಿರುದ್ಧ ಕ್ರಮಕ್ಕೆ ಮುಂದಾದ ಇಲಾಖೆ. ಮನೆಗಳ ಮುಂದೆ ನಲ್ಲಿ ಇದೆ, ನೀರಿಲ್ಲ. ಬೀದಿಗಳಲ್ಲಿ ವಿದ್ಯುತ್ ಕಂಬಗಳಿವೆ, ದೀಪಗಳಿಲ್ಲ. ಇದು ಚಿತ್ರದುರ್ಗ ತಾಲೂಕಿನ ಹಿರೇಗುಂಟನೂರು ಗೊಲ್ಲರಹಟ್ಟಿ ಗ್ರಾಮದ ಅವ್ಯವಸ್ಥೆ. ರಾಮೇಶ್ವರಂ ಕೆಫೆ ಬಾಂಬ್ ಸ್ಫೋಟ ಪ್ರಕರಣದ ತನಿಖೆಯಲ್ಲಿ ಮತ್ತಷ್ಟು ವಿಚಾರಗಳು ಬಯಲು. 4 ರಿಂದ ಒಂದೇ ವಾರದಲ್ಲಿ ಬಾಂಬ್ ತಯಾರು. 90 ನಿಮಿಷಗಳ ಟೈಮರ್ ಸೆಟ್. ಈ ಬಗ್ಗೆ ಚಾರ್ಜ್ ಶೀಟಲ್ಲಿ ಉಲ್ಲೇಖಿಸಿದ ಎನ್ಐಎ. ಮೈಸೂರು ಮೂಡ ಹಗರಣದಂತೆ ಮಂಡ್ಯದಲ್ಲೂ ಹಗರಣ. ಮಾನವಪುರ ಪುರಸಭೆ ವ್ಯಾಪ್ತಿಯಲ್ಲಿ ಬ್ರಹ್ಮಾಂಡ ಅಕ್ರಮ. ನಕಲಿ ದಾಖಲೆ ಸೃಷ್ಟಿಸಿ ಸೈಟ್ ಗೋಲ್ಮಾಲ್. ನಿರಾಶ್ರಿತರಿಗೆ ಸಿಗಬೇಕಿದ್ದ ನಿವೇಶನ ಪ್ರಭಾವಿಗಳ ಪಾಲು. ಕನ್ನಡ ಮ್ಯಾಟ್ರಿಮೋನಿಯಲ್ಲಿ ಯುವತಿಯರ ಪರಿಚಯ ಮಾಡಿಕೊಳ್ತಿದ್ದ, ಕೆಲಸ ಕೊಡಿಸ್ತೀನಿ ಅಂತ ನಂಬಿಸಿ ಬಳಿಕ ವಂಚನೆ. 8 ಯುವತಿಯರಿಗೆ ಯಾಮಾರಿಸಿದವ ಸಿಕ್ಕಿಬಿದ್ದಿದ್ದೆ ಇಂಟ್ರೆಸ್ಟಿಂಗ್. ಬೆಳಗಾವಿ ಎಸ್ಪಿ ಹೆಸರಲ್ಲಿ ನಕಲಿ ಫೇಸ್ಬುಕ್ ಖಾತೆ ಸೃಷ್ಟಿ. ಡಾಕ್ಟರ್ ಭೀಮಶಂಕರ್ ಗುಳೇದ್ ಹೆಸರಲ್ಲಿ ಜನರಿಗೆ ವಂಚನೆ. ಕೊನೆಗೂ ಫೇಕ್ ಅಕೌಂಟ್ ಓನರ್ ಅರೆಸ್ಟ್. ಬೆಂಗಳೂರಲ್ಲಿ ಮತ್ತೆ ಶುರುವಾಯಿತು ಕನ್ನಡ ಸಮರ. ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ ಅಂತ ಲೇಡಿ ಪ್ಯಾಸೆಂಜರ್ ಆವಾಜ್. ಸಿಎಂ ಕರೀತೀನಿ ಅಂತ ಆಟೋ ಡ್ರೈವರ್ ಕೌಂಟರ್. ರಾಜ್ಯದಾದ್ಯಂತ ಭೈರತಿ ರಣಗಲ್ ಚಿತ್ರ ಬಿಡುಗಡೆ. ಶಿವಣ್ಣನ ಲುಕ್ನಲ್ಲೇ ಚಿತ್ರಮಂದಿರಕ್ಕೆ ಫ್ಯಾನ್ಸ್ ಎಂಟ್ರಿ. ಕಪ್ಪು ಪಂಚೆ ಶರ್ಟ್ ಧರಿಸಿ ಬಂದು ಸಿನಿಮಾ ವೀಕ್ಷಿಸಿದ ಡಾಲಿ ಧನಂಜಯ್. ಭಾರತದ ಎಲ್ಲಾ ಹೀರೋಗಳ ದಾಖಲೆ ಮುರಿದ ಅಲ್ಲು ಅರ್ಜುನ್. ಪುಷ್ಪ 2 ಚಿತ್ರಕ್ಕೆ ಬರೋಬ್ಬರಿ 300 ಕೋಟಿ ಸಂಭಾವನೆ. ದೇಶದಲ್ಲೇ ಅತಿ ಹೆಚ್ಚು ಸಂಭಾವನೆ ಪಡೆದ ನಟ ಅನ್ನೋ ಹೆಗ್ಗಳಿಕೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.